ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಸೃಷ್ಟ್ಯಾದಿ ಕಾರ್ಯ ವಿಷಯವಾಗಿ ನಾರದನಿಗೂ ದೇವಮತನಿಗೂ ನಡೆದ ಸಂವಾದಗಳನ್ನು ಕುರಿತು ಬ್ರಾಹ್ಮಣ ದಂಪತಿಗಳ ಸಂಭಾಷಣೆ ಎಂಬ 25ನೇ ಅಧ್ಯಾಯಕ್ಕೆ ಸ್ವಾಗತ. ಆಗ ಬ್ರಾಹ್ಮಣನು ಪತ್ನಿಯನ್ನು ಕುರಿತು, ದೇವಿ, ಇದೇ ಪ್ರಾಣವಾಯುಗಳ ವಿಷಯವಾಗಿ ನಾರದ ಮತ್ತು ದೇವಮತರಿಗೆ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು. ದೇವಮತನು ನಾರದನನ್ನು ನೋಡಿ, ಮನುಷ್ಯನು ಹುಟ್ಟುವ ಕಾಲದಲ್ಲಿ ಮೊದಲು ಹುಟ್ಟಿದುದು ಯಾವುದು? ಪ್ರಾಣವೇ, ಅಪಾನವೇ, ಸಮಾನವೇ, ವ್ಯಾನವೇ ಅಥವಾ ಉದಾನವೇ ಎಂದು ಕೇಳಿದಾಗ ಅದಕ್ಕೆ ನಾರದನು, ಪ್ರಾಣಿಯು ಯಾವ ಪ್ರಾಣದಿಂದ ಸೃಷ್ಟಿಸಲ್ಪಡುವುದೋ ಅದಕ್ಕಿಂತಲೂ ಬೇರೆ ಕಾರಣವೊಂದು ಅದನ್ನು ಮೊದಲೇ ಸೇರುವುದು. ಅದನ್ನು ಪ್ರಾಣದ್ವಂದ್ವವನ್ನು ತಿರಿಯಕ್ಕೂ ಊರ್ಧ್ವ ಅಂದರೆ ಮೇಲಾದುದು, ಅಧಸ್ಸು ಎಂದರೆ ಕೀಳಾದುದು, ಇವನ್ನೆಲ್ಲ ಈ ವಿಷಯವಾಗಿ ತಿಳಿಯಬೇಕಾದುದು ಅವಶ್ಯವು ಎಂದನು. ಆಗ ದೇವಮತನು, ಓ ಮುನೀಂದ್ರ, ಹಾಗಿದ್ದರೆ ಪ್ರಾಣಿಯು ಯಾವುದರಿಂದ ಸೃಷ್ಟಿಸಲ್ಪಡುವುದು? ಬೇರೆ ಯಾವುದು ಅದನ್ನು ಮೊದಲು ಬಂದು ಸೇರುವುದು? ಪ್ರಾಣದ್ವಂದ್ವವೆಂದರೆ ಏನು? ತಿರಿಯಕ್ಕೂ ಊರ್ಧ್ವ ಅಧಸ್ಸು ಎಂದರೆ ಏನು? ಇವನ್ನೆಲ್ಲ ನನಗೆ ತಿಳಿಸಬೇಕು ಎಂದು ಕೇಳಿದಾಗ ನಾರದನು ಹೇಳತೊಡಗಿದನು, ಮಹರ್ಷಿ, ಮೊದಲು ಆನಂದವು ಅಂದರೆ ಆತ್ಮವು ಸಂಕಲ್ಪದಿಂದಲೂ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಅಂದರೆ ಮತ್ತು ಈ ರೀತಿಯಾದ ವಾಸನೆಗಳಿಂದಲೂ ಜಂತು ರೂಪದಿಂದ ಉಂಟಾಗುವುದು. ಶುಕ್ಲ ಶೋಣಿತಗಳ ಸಂಸರ್ಗದಿಂದ ಮೊದಲವು ಪ್ರಾಣವು ಪ್ರವರ್ತಿಸುವುದು. ಆ ಪ್ರಾಣದಿಂದ ಶುಕ್ಲವು ವಿಕೃತಿ ಹೊಂದಿಸಲ್ಪಟ್ಟು ಅಪಾನವಾಗುವುದು. ಆ ಅಪಾನವು ಶುಕ್ಲದಿಂದಲೂ ರಸದಿಂದಲೂ ಉತ್ಪನ್ನವಾಗುವುದು. ದಂಪತಿಗಳ ನಡುವೆ ಆನಂದವೆಂಬುದೇ ಉದಾನದ ರೂಪವನ್ನು ಹೊಂದುವುದು. ಕಾಮದಿಂದ ಶುಕ್ಲವು, ಶುಕ್ಲದಿಂದ ರಜಸ್ಸು ಉಂಟಾಗುವುದು. ಸಮಾನ ವ್ಯಾನಗಳೆರಡರಿಂದಲೂ ಸಾಮಾನ್ಯವಾಗಿ ಶುಕ್ಲ ಶೋಣಿತಗಳು ಉಂಟಾಗುವವು. ಪ್ರಾಣಾಪಾನಗಳೆಂಬ ದ್ವಂದ್ವವು, ಪ್ರಾಣ ಮತ್ತು ಅಪಾನಗಳೆಂಬ ದ್ವಂದ್ವವು ಕ್ರಮವಾಗಿ ಮೇಲಕ್ಕೂ ಕೆಳಕ್ಕೂ ಹೋಗುವುದು. ವ್ಯಾನ ಸಮಾನಗಳೆರಡು ತಿರಿಯಕ್ಕಾಗಿ ಸಂಚರಿಸುವ ದ್ವಂದ್ವವು. ಅಗ್ನಿಯೇ ಎಲ್ಲ ದೇವತೆಗಳು ಎಂಬುದಾಗಿ ವೇದಗಳು ವಿಧಿಸುವವು. ಪ್ರಾಣಿಗಳಲ್ಲಿ ಬುದ್ಧಿಯೊಡನೆ ಜ್ಞಾನವು ಹುಟ್ಟುವುದು. ದಿವ್ಯ ತೇಜಸ್ಸುಳ್ಳ ಪರಮಾತ್ಮ ನೆನೆಸಿದ ಆ ಅಗ್ನಿಗೆ ತಮೋಗುಣವು ಹೊಗೆಯಾಗಿಯೂ ರಜಸ್ಸು ಭಸ್ಮವಾಗಿಯೂ ಇರುವುದು. ಯಾವ ಪರಮಾತ್ಮ ರೂಪವಾದ ಅಗ್ನಿಯಲ್ಲಿ ಹವಿಸ್ಸು ಹೋಮ ಮಾಡಲ್ಪಡುವುದೋ ಆ ಅಗ್ನಿಯಿಂದಲೇ ಎಲ್ಲವೂ ಉತ್ಪನ್ನವಾಗುವವು. ಯಜ್ಞವಿದರೂ ಸಮಾನ ವ್ಯಾನಗಳೆರಡನ್ನು ಅದಕ್ಕೆ ಹವಿಸ್ಸೆಂದು ಹೇಳುವರು. ಪ್ರಾಣಾಪಾನಗಳೆರಡು ಆಜ್ಯಗಳು. ಇವೆರಡರ ನಡುವೆ ಪರಮಾತ್ಮನೆಂಬ ಅಗ್ನಿ ನೆಲೆಗೊಂಡಿದೆ. ಉದಾನವೆನಿಸಿದ ಆ ಬ್ರಹ್ಮದ ರೂಪವನ್ನು ಬ್ರಹ್ಮಜ್ಞರು ತಿಳಿಯುವರು. ಸತ್ಯ ಅಸತ್ಯಗಳೆಂಬಿವೆರಡು ದ್ವಂದ್ವಗಳು. ಅವುಗಳ ನಡುವೆ ಪರಮಾತ್ಮನೆಂಬ ಅಗ್ನಿಯು ನೆಲೆಗೊಂಡಿರುವುದು. ಉದಾನವೆಂಬಿ ಬ್ರಹ್ಮದ ದಿವ್ಯ ರೂಪವನ್ನು ಬ್ರಾಹ್ಮಣರು ತಿಳಿಯುವರು. ಅದರಂತೆಯೇ ಸತ್ತು ಅಸತ್ತು ಅಂದರೆ ಕಾರಣ ಮತ್ತು ಕಾರ್ಯ ಇವೆರಡೂ ದ್ವಂದ್ವವು. ಇವುಗಳ ನಡುವೆ ಬ್ರಹ್ಮರೂಪವಾದ ಅಗ್ನಿ ಇರುವುದು. ಉದಾನವೆನಿಸಿದ ಈ ಬ್ರಹ್ಮ ಸ್ವರೂಪವನ್ನು ಬ್ರಾಹ್ಮಣರು ತಿಳಿಯುವರು. ಶುಭಾಶುಭಗಳೆರಡು ದ್ವಂದ್ವಗಳೆನಿಸುವವು. ಅವುಗಳ ನಡುವೆ ಪರಮಾತ್ಮನೆನಿಸಿದ ಅಗ್ನಿ ಇರುವನು. ಉದಾನವೆಂಬಿ ಬ್ರಹ್ಮದ ಸ್ವರೂಪವನ್ನು ಬ್ರಾಹ್ಮಣರು ತಿಳಿಯುವರು. ಆ ಬ್ರಹ್ಮವು ಯಾವ ಸಂಕಲ್ಪದಿಂದ ಸಮಾನ ವ್ಯಾನಗಳಾಗುವುದೋ ಅದೇ ಸಂಕಲ್ಪದಿಂದ ಕರ್ಮವು ವಿಸ್ತರಿಸಲ್ಪಡುವುದು. ಮೂರನೆಯದು ಅಂದರೆ ಸುಷುಪ್ತಿ ಸಂಕಲ್ಪರಹಿತವಾದರೂ ಸಮಾನನಿಂದ ನಿಶ್ಚಯಿಸಲ್ಪಡುವುದು. ವಾಮದೇವನ ಜ್ಞಾನದಲ್ಲಿ ಶಾಂತಿಯೇ ಇವಕ್ಕೆಲ್ಲ ಪ್ರಧಾನವು. ಶಾಂತಿಯೇ ಸನಾತನ ಬ್ರಹ್ಮವು. ಉದಾನವೆಂಬ ಬ್ರಹ್ಮದ ರೂಪವನ್ನು ಬ್ರಾಹ್ಮಣರು ಹೀಗೆಂದು ತಿಳಿದಿರುವರು ಎಂದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 25ನೇ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.